ವಿದ್ಯಾರ್ಥಿಗಳು ಗಣಿತ ಮಾಡ್ರಿ, ಟೈಮ್ ಕೊಟ್ಟದ್ದು ನಿಮಗೆ ಕರೆಕ್ಟಾಗಿ ಮಾಡ್ರಿ. ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಆನ್ ಮಾಡಿದಿಂದ ನಾನು ನಿಮಗೆ ಹೇಳ್ತೇನೆ. ಮಾಡೋದಾತಂದ್ರೆ ಹೇಳಿ. ವಿಡಿಯೋ ಆನ್ ಮಾಡ್ರಿ. ಈಗ ಲಕ್ಷ ಕೊಟ್ಟರು. ಇವೆಲ್ಲ ಗುಣಾಕಾರಕ್ಕೆ ಸಂಬಂಧಪಟ್ಟದ್ದು ಗಣಿತಗಳು. ಗುಣಾಕಾರ ದಶಮಾಂಶ ಗುಣಾಕಾರ ಕಲ್ತ್ರಿ ಹಿಂದೆ. ಇನ್ನು ದಶಮಾಂಶ ಗುಣಾಕಾರದೊಳಗೆ ವಿಷಯದ ಲೆಕ್ಕಗಳು ಅಂತ ಇರ್ತಾವೆ. ನಿಮ್ಮ ಲೆವೆಲ್ ಅಭ್ಯಾಸ ಹೋಗ್ತಿರ್ತದೆ. ಏನು ಮಾಡಬೇಕು? ಒಂದು ತರಗತಿಯಲ್ಲಿ 48 ಮಕ್ಕಳಿದ್ದಾರೆ. ಪ್ರತಿ ಮಗುವಿನ ಅಂಗಿಗೆ 1.75 ಮೀಟರ್ ಬಟ್ಟೆ ಬೇಕು. 1 ಮೀಟರ್ ಬಟ್ಟೆಯ ಬೆಲೆ 14.75 ರೂಗಳು. ತರಗತಿಯ ಎಲ್ಲರಿಗೂ ಬಟ್ಟೆ ಕೊಳ್ಳಲು ಎಷ್ಟು ಹಣ ಬೇಕು ಅಂದ್ರೆ ಮೊದಲು ಬಟ್ಟೆ ಎಷ್ಟು ಆಗ್ತದೆ ಅನ್ನೋದು ತಕ್ಕೋಬೇಕು ನಾವು. ನೋಡಿ, ಅಂದ್ರೆ ಒಂದು ಮಗುವಿಗೆ ಎಷ್ಟು ಹೇಳ್ಯಾರ ಅವರು? ನೋಡಿ, ಒಂದು ಮಗುವಿಗೆ ಬರೋಬ್ಬರಿ 1.75 ಮೀಟರ್ ಬಟ್ಟೆ ಬೇಕು. ಬಟ್ಟೆ ಎಷ್ಟು ಹುಡುಗರು? 48 ವಿದ್ಯಾರ್ಥಿಗಳೇ. 48 ಮಕ್ಕಳಿಗೆ ಒಂದು ಮಗುವೆ 40 ಮಕ್ಕಳಿಗೆ 48 ಗುಂಡ್ಲೆ 1.75 ಸರ್ವಸ್ ಬಾಗಿಲೆ 1. ಈಗ ನೋಡ್ರಿ, ಇದನ್ನು ಗುಣಾಕಾರದಾಗ 175 ದಶಮಾಂಶ ತೆಗೆದ 48ರಲ್ಲಿ ಗುಣಾಕಾರ ಮಾಡಿರಿ. 8 5 40 ಕೆಲ ಬಂತು 4. 8 7 56 1 4 60. 8 1 8 1 6 14 1 ಗುಂಡ್ಲೆ. 4 5 20 ಕೆಲ ಬಂತು 2. 4 7 28 1 2 30. 4 1 4 1 3 7. 0 0 4 7 1 8. ನೋಡಿ, 84.00 ಅಂದರೆ 84 ಮೀಟರ್. ಮುಂದಿನ ದಶಮಾಂಶ ತೆಗೆದು ಬಿಡ್ರಿ ಅಂತ ಹೇಳಿದ್ನಲ್ಲ. ಇನ್ನು ಬಟ್ಟೆಗೆ ಎಷ್ಟು ಆಗ್ತದ? 1 ಮೀಟರ್ಗೆ ಎಷ್ಟು? 1 ಮೀಟರಿಗೆ ಬರೋಬ್ಬರಿ 14.75 ಆದರೆ 84 ಮೀಟರ್ ಬಟ್ಟೆಗೆ 4 ಮೀಟರ್ ಬಟ್ಟೆಗೆ 1 ಮೀಟರ್ ಬಟ್ಟೆಗೆ = 14.75 ರೂಪಾಯಿ. 14.75 ರೂಪಾಯಿ ಆದರೆ 84 ಮೀಟರ್ ಬಟ್ಟೆ ಬೆಲೆಗೆ ಎಷ್ಟು? 84 ಗುಂಡ್ಲೆ 14.75 ಸರ್ವಸ್ ಬಾಗಿಲೆ 1. 14.75 ಗುಂಡ್ಲೆ 84 ದಶಮಾಂಶ ತೆಗೀರಿ. ಆಮೇಲೆ ಉತ್ತರದ ದಶಮಾಂಶ. 4 5 20 2. 4 7 28 1 2 30. 4 14 4 56 57 58 59 ಗುಂಡ್ಲೆ 8 5 40 ಎಲ್ಲ ಬಂತು 4. 8 7 56 1 4 60. 8 4 32 1 6 38. 8 1 8 1 3 11 ಬರೋಬ್ಬರಿ 0 0 9 8 5 13 1 1 2 2 ಸ್ಥಾನ ಬಿಟ್ಟು 120. ಕರೆಕ್ಟ್ ಅದ ಇಲ್ಲೋ ನೋಡಿಕೊಂಡು ಆಮೇಲೆ ಆನ್ಸರ್ ಹಾಕ್ಬೇಕು. 1239 ರೂಪಾಯಿ ಬರೋಬ್ಬರಿ ಎಷ್ಟು? 1239 ರೂಪಾಯಿ. ಆನ್ಸರ್ = 1239 ರೂಪಾಯಿ. ಇಂಥ ಮಾದರಿ ಮೇಲೆ ನೀವು ಮತ್ತೆ ಗಣಿತಗಳನ್ನು ನೀವು ಮತ್ತೆ ಬೇಕಂದ್ರೆ ಸರ್ಗಳ ಕಡೆಯಿಂದ ಹಾಕ್ಸೋಬೋದು. ಆದ್ರೆ ನಾಲೆಜ್ ಇರ್ಬೇಕು ನೀವು. ಈಗ ನೋಡ್ರಿ, ಮೊದಲ ಬಟ್ಟೆ ಬೆಲೆ ತಕ್ಕೋಬೇಕು. ಒಟ್ಟು ಎಷ್ಟು ಬಟ್ಟೆ ಹತ್ತದ ಅಷ್ಟು ತಕ್ಕೋಬೇಕು.
ಆಮೇಲೆ ಏನು ಮಾಡಬೇಕು, ಬೆಲೆ ತಕ್ಕೋಬೇಕು. ಇಂಥವೆಲ್ಲ ವ್ಯವಹಾರಿಕ ಲೆಕ್ಕಗಳು ಇವು. ಈ ವ್ಯವಹಾರಿಕ ಲೆಕ್ಕಗಳು ನಿಮಗೆ ಬರಬೇಕು. ಮತ್ತೊಂದ್ಸಲ ರಿಪ್ಲೇ ಮಾಡಿ ನೋಡ್ರಿ, ಚೆನ್ನಾಗಿ ತಿಳಿತಾವ ಗಣಿತ ನೋಡಿ, ಫೇರ್ದಾಗ ಬರ್ಕೊಡ್ರಿ. ಕಾಣಿಸ್ತದೆ ನಿಮಗೆ, ಅಳಿಸಿದ್ರು ಸುದ್ದಕ್ಕೆ ಗಣಿತ ಮಾಡಕ್ಕೆ ಕಾಣಿಸ್ತದೆ. ಈಗ ನಿಮಗೆ ನೋಡ್ಲಿಕ್ಕೆ ಚಂದ ಕಾಣಿಸ್ಬೇಕಾಗ್ತದೆ. ಯಾಕಂದ್ರೆ ನಾಳೆ ಎಲ್ಲ ನಿಮಗೆ ಆನ್ಸರ್ ಶೀಟ್ ಬರ್ತಿರ್ತದೆ. ಇದು ನಾಳೆ ಪೇಪರ್ ತೊಗೊಳೋದಿದೆ.